ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಸಂಜೆಯ ವಂದನೆಗಳು ಹಾಗೂ ಜರ್ನಿ ಟು ಹಿಮಾಲಯದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಮ್ಯಾನ್ಝೂ MANZOO ಈಸ್ ಆನ್ ದ ಲೈನ್. ನಾನು ಮ್ಯಾನ್ಝೂ, ಮಂಜು ನನ್ನ ಹೆಸರು, ಆದರೆ ಮ್ಯಾನ್ಝೂ ಅಂತ ನಾನು ಕರ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಾವು ಮೃಗಾಲಯಗಳನ್ನು ನೋಡಿದ್ದೀವಿ. ಈ ಮ್ಯಾನ್ಝೂ ಅಂದರೆ ಮನುಷ್ಯನ ಮೃಗಾಲಯ. ಈ ಪ್ರಪಂಚ ಒಂಥರ ಮನುಷ್ಯನ ಮೃಗಾಲಯ ಅಂತ ನಾನು ಭಾವಿಸ್ತೀನಿ. ದ ಮ್ಯಾನ್ ಹೂ ಈಸ್ ಇನ್ ಝೂ ಅಂತ ನನಗನ್ನಿಸುತ್ತೆ. ಅದಕ್ಕೆ ನಾನು ಮ್ಯಾನ್ಝೂ ಅಂತ ನನ್ನನ್ನು ನಾನು ಕರ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೋಗಲಿ ಬಿಡಿ. ಜರ್ನಿ ಟು ಹಿಮಾಲಯದಲ್ಲಿ ಮತ್ತೊಮ್ಮೆ ನಾನು ಒಂದು ಕವನದ ಬಗ್ಗೆ ಚರ್ಚೆ ಮಾಡೋಣ ಅಂತ ನಿಮ್ಮೆಲ್ಲರ ಮುಂದೆ ಇದ್ದೀನಿ. ಆ ಕವನ ಯಾವುದಪ್ಪ ಅಂತಂದರೆ ಆನಂದಮಯ ಈ ಜಗಹೃದಯ. ಕುವೆಂಪು ವಿರಚಿತ ಈ ಒಂದು ಕವನದ ಬಗ್ಗೆ ಚರ್ಚೆ ಮಾಡೋಣ. ಈ ಕವನದ ಅರ್ಥವನ್ನು ನನಗೆ ತಿಳಿದಷ್ಟು ನಿಮಗೆ ತಿಳಿಸೋಣ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಆನಂದಮಯ ಈ ಜಗಹೃದಯ ಕವನದ ಬಗ್ಗೆ ಮತ್ತು ಕುವೆಂಪು ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಕುವೆಂಪು ಅವರು ಶಿವಮೊಗ್ಗದಲ್ಲಿ ಒಕ್ಕಲಿಗ ಒಂದು ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಅವರು ವಿಶ್ವ ಮಾನವರಾಗ್ತಾರೆ. ಜಾತ್ಯತೀತ ನಾಯಕ ಅನ್ನೋದಕ್ಕಿಂತ ಅವರು ಜಾತ್ಯತೀತತೆಯನ್ನು ಪ್ರತಿಪಾದಿಸಿದ ಒಬ್ಬ ದಾರ್ಶನಿಕ ಅಂತಂದರೆ ತಪ್ಪಲ್ಲ. ಅವರು 100 ದೇವರನ್ನೆಲ್ಲ ನೂಕಾಚೆ ದೂರ ಅಂತ ಒಂದು ಕವನದಲ್ಲಿ ಹೇಳ್ತಾರೆ. ಅದೇ ನಾವೆಲ್ಲ ಏನಂದ್ಕೋತೀವಿ ಅಂದರೆ ಅವರು ನಾಸ್ತಿಕರ ಅಂತ. ಅಲ್ಲ, ಅವರಂಥ ದೊಡ್ಡ ಆಸ್ತಿಕರು ಮತ್ತು ಆತ್ಮವನ್ನು ನಂಬುವಂಥವರು, ದೇವರನ್ನು ಪೂಜಿಸುವಂಥವರು ಮತ್ತೊಬ್ಬರು ಇರಲಿಕ್ಕಿಲ್ಲ. ಯಾಕೆಂದರೆ ಅವರು ಪುರೋಹಿತ ಶಾಹಿಯನ್ನಷ್ಟೇ ವಿರೋಧಿಸ್ತಾರೆ, ಆದರೆ ದೇವರು ಮತ್ತು ಆಧ್ಯಾತ್ಮಿಕತೆಯನ್ನಲ್ಲ. ಅವರು ಬೆಳೆದು ಬಂದಿದ್ದು ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರ ಒಂದು ಮೈಸೂರಿನ ಶಾಲೆಯಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ಆ ಒಂದು ಆಧ್ಯಾತ್ಮಿಕ ಚಿಂತನೆಗಳು ಅವ್ರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿವೆ. ಅದು ನಾವು ಕಾಣಬೇಕಾದ ಮೊದಲ ಒಂದು ನೋಟ. ಈಗ ಈ ಕವನದ ಬಗ್ಗೆ ಚರ್ಚೆ ಮಾಡೋಣ. ಅವರು ಹೇಳ್ತಾರೆ ಮೊದಲ ಪ್ಯಾರಾದಲ್ಲಿ, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ಎಲ್ಲ ದೇವರ ಕೃಪೆ ಕಾಣು. ಆನಂದಮಯ. ನಿಮಗೆ ದುಃಖ ಇದೆ ಈ ಜಗತ್ತಿನಲ್ಲಿ ಅಂತ ಅನಿಸ್ಬೋದು, ಆದರೆ ದುಃಖ ಇಲ್ಲ. ಇಲ್ಲಿ ನೈಜವಾಗಿ ಇರೋದು ಆನಂದಮಯ. ಈ ಜಗತ್ತಿನ ಮೂಲ ಸತ್ವ, ಈ ಜೀವನದ ಮೂಲ ಸತ್ವ ಏನಪ್ಪ ಅಂತಂದರೆ ಅದು ಆನಂದಮಯ. ಆನಂದತೆ, ಒಂದು ಖುಷಿ, ಸಂತೋಷ ಅನ್ನೋದು ಈ ಜಗತ್ತಿನಲ್ಲಿ ತುಂಬಿದೆ. ಕವಿ ನೋಡೋದೇ ಹಾಗೆ. ಪ್ರತಿಯೊಂದನ್ನು ಕೂಡ ಆತ ಧನಾತ್ಮಕವಾಗಿ, ರಚನಾತ್ಮಕವಾಗಿ ನೋಡ್ತಾನೆ. ಆತ ಯಾವತ್ತೂ ಕೂಡ ಆತ ನೋಡುವಂಥ ಆ ಒಂದು ದೃಷ್ಟಿಕೋನನೇ ಅಂಥದ್ದು. ಎಲ್ಲೋ ಒಂದು ಕವನದಲ್ಲಿ ನಾವು ಒಂದು ಹಾಡಲ್ಲಿ ಕೇಳ್ತೀವಿ, ಏನದು ಕವನದಲ್ಲಿ ಆ ಕವಿತೆ ಏನು ಹೇಳುತ್ತೆ ಅಂತಂದರೆ, ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ಯಾವ ವೈರಾಗಿಗೆ, ಒಬ್ಬ ವಿರಾಗಿಗೆ ಮಣ್ಣು ಥರ ಕಾಣುತ್ತೋ ಅದೇ ಮಣ್ಣು ಕವಿಗೆ ಹೊನ್ನಿನ ರೀತಿ ಕಾಣುತ್ತೆ. ಅದಕ್ಕೆ ನನಗೆ ಕವನಗಳು, ಆತ ನೋಡುವ ಜೀವನದ ನೋಟ, ದೃಷ್ಟಿಕೋನ, ಕವಿತೆಗಳು, ಕಾದಂಬರಿಗಳು ಇಷ್ಟ ಆಗ್ತವೆ. ಅದೇ ರೀತಿ ಇಲ್ಲಿ ಹೇಳ್ತಾರೆ, ಆನಂದಮಯ ಈ ಜಗಹೃದಯ. ಈ ಜೀವನದ ಮೂಲಸತ್ವ ಆನಂದತೆ. ಸಕ್ಕರೆಯ ಮೂಲಸತ್ವ ಏನು? ಸಿಹಿ. ಉಪ್ಪಿನಕಾಯಿಯ ಮೂಲಸತ್ವ ಏನು? ಅಥವಾ ಹುಣಸೆ ಹಣ್ಣಿನ ಮೂಲಸತ್ವ ಏನು? ಹುಳಿ.
ಅದೇ ರೀತಿ ಈ ಆನಂದದ, ಈ ಜಗತ್ತಿನ ಮೂಲ ಸತ್ವ ಆನಂದತೆ. ಅದನ್ನು ನೀವು ನಿಮಗೆ ಸಿಗ್ತಿಲ್ಲ, ನೀವು ನೋಡ್ತಾ ಇಲ್ಲ. ನಿಮ್ಮ ಅಂತರಾಳವನ್ನು ಶುದ್ಧೀಕರಿಸ್ಕೊಂಡಾಗ ಆ ಒಂದು ಆನಂದತೆ ಅದು ಪ್ರಕಟಗೊಳ್ಳುತ್ತೆ. ಆನಂದಮಯ ಈ ಹೃದಯ, ಈ ಜಗತ್ತಿನ ಹೃದಯದಲ್ಲಿ ಆನಂದ ತುಂಬಿದೆ. ಏತಕ್ಕೆ ಭಯ ಮಾಡೋ, ಭಯ ಬಿಡೋ, ಭಯ ಬಿಟ್ಬಿಡು. ಭಯ ಯಾಕೆ? ಏತಕ್ಕೆ ಭಯ ಮಾಡೋ, ಭಯವನ್ನು ತೊಲಗಿಸು, ಭಯವನ್ನು ಹೋಗಲಾಡಿಸ್ಕೋ. ಸೂರ್ಯೋದಯ ಚಂದ್ರೋದಯ, ಸೂರ್ಯೋದಯ ಚಂದ್ರೋದಯ ಇವು ಭೌತಿಕವಾಗಿ ಆಗ್ತಾ ಇರೋದಂಥದ್ದಲ್ಲ. ಭೌತಿಕವಾಗಿ ಸುಮ್ಮನೆ ಅದು ವಿಜ್ಞಾನ ಹೇಳುವಂತೆ ಸುಮ್ಮನೆ ಘಟಿಸ್ತಾ ಇರೋದಲ್ಲ. ಅದು ಕೂಡ ದೇವರ ಕೃಪೆ ಕಾಣು. ಆ ದೇವರ ಕೃಪೆ ಮನುಷ್ಯ ಬದುಕೋದಕ್ಕೆ ಸೂರ್ಯ ಬೇಕು, ಪ್ರಾಣಿ ಬದುಕೋದಕ್ಕೆ, ಸಸ್ಯ ಸಂಕುಲ ಬೆಳೆಯೋದಕ್ಕೆ, ಪ್ರತಿಯೊಂದಕ್ಕೂ ಹೇಗೆ ಸೂರ್ಯನ ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಆತ ಸೂರ್ಯವನ್ನು ರಚಿಸಿದ್ದಾನೆ. ಸೂರ್ಯನ ಉದಯ ಮತ್ತು ಚಂದ್ರನ ಉದಯ ಎರಡೂ ಕೂಡ ದೇವರ ಕೃಪೆ ಅಂತ ಹೇಳ್ತಾರೆ. ಮುಂದಿನ ಸ್ಟ್ಯಾಂಜದಲ್ಲಿ ಅವ್ರು ಹೇಳ್ತಾರೆ, ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಬಿಸಿಲು ನಮಗೆ ಬೆಳಕು ಅದು ಬರೀ ಬಿಸಿಲಲ್ಲ, ಅದು ಸೂರ್ಯನ ಕೃಪೆ. ಸೂರ್ಯ ತಾನು ಕೃಪೆ ಮಾಡಿದ್ದಾನೆ. ತಾನು ಕೃಪೆ ಮಾಡಿರೋದ್ರಿಂದ ಆ ಬೆಳಕು, ಬಿಸಿಲು ಬಂದಿದೆ ಅಂತ ಹೇಳ್ತಾರೆ. ಬಿಸಿಲಿದು ಬರೀ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ. ಸೂರ್ಯನು ಬರೀ ರವಿಯಲ್ಲವೋ. ಸೂರ್ಯ ಒಬ್ಬ ಬೆಳಕಿನ ಉಂಡೆ ಅಲ್ಲ. ವಿಜ್ಞಾನ ಹೇಳುವಂತೆ ಬರೀ ಬೆಳಕಿನ ಉಂಡೆ ಅಲ್ಲ, ಅದು ಆ ಭ್ರಾಂತಿಯ ಮಾಡೋ. ಆ ಒಂದು ಭ್ರಾಂತಿ ಇದೆಯಲ್ಲ, ಸೂರ್ಯ ಒಬ್ಬ ಸುಮ್ಮನೆ ಬೆಳಕನ್ನು ನೀಡುವಂಥ ಒಂದು ಉಂಡೆ, ಅದು ಉರಿಯುತ್ತಿರುವ ಉಂಡೆ ಅನ್ನೋದಿದೆಯಲ್ಲ, ಆ ಒಂದು ಭ್ರಾಂತಿಯನ್ನು ಮಾಡೋ, ಬಿಟ್ಬಿಡು. ಮಾಡೋ ಅಂದರೆ ಬಿಡು. ಭಯವನ್ನು ಮಾಡೋ. ಏತಕ್ಕೆ ಭಯ ಮಾಡೋ ಅಂತ ಫಸ್ಟ್ ಹೇಳ್ತಾರಲ್ಲ, ಭಯವನ್ನು ಬಿಟ್ಬಿಡು. ಮಾಡೋ ಅಂದರೆ ಬಿಟ್ಬಿಡು ಅಂತ ಅರ್ಥ ಆಗುತ್ತೆ. ಅದೇ ರೀತಿ ರವಿ ವದನವೇ ಶಿವಸದನವೋ, ಪರಿಕಂಡದು ಮಣ್ಣು. ರವಿ ವದನವೇ, ರವಿಯ ಮುಖವೇ ಶಿವನ ಸದನ, ಶಿವನ ಆಸ್ಥಾನ. ಶಿವನ ಆಸ್ಥಾನ ಅಲ್ಲಿ, ಅದು ರವಿ ವದನವೇ ಶಿವನ ಆಸ್ಥಾನ. ಬರೀ ಕಣ್ಣದು ಮಣ್ಣು. ನೀನು ಸುಮ್ಮನೆ ಆ ಒಂದು ರವಿಯನ್ನು ನೋಡೋದಾದರೆ, ಬರೀ ಸೂರ್ಯನ ನೀವು ನೋಡೋದಾದರೆ, ಬೆಳಕಿನ ಉಂಡೆ ಅನ್ನೋ ರೀತಿಯಲ್ಲಿ ನೀನು ನೋಡ್ತೀನಿ ಅನ್ನೋದಾದರೆ, ಬರೀ ಆ ಕಣ್ಣು ಮಣ್ಣು. ಕಣ್ಣಿಗೆ ಅದು ಆ ಬರೀ ಕಣ್ಣದು ಮಣ್ಣು. ಕಣ್ಣು ಅದು ಸುಮ್ಮನೆ ವೇಸ್ಟ್. ಅದು ಆ ಕಣ್ಣು ಮಣ್ಣಿನಂತೆ ವೇಸ್ಟ್ ಅನ್ನೋ ರೀತಿ ಹೇಳ್ತಾರೆ. ಬರೀ ಕಣ್ಣದು, ಬರೀಯಾಗಿ ಸುಮ್ಮನೆ ಸೂರ್ಯನಂತೆ ಸೂರ್ಯ ಅಂತ ನೋಡೋದು ಬರೀ ಕಣ್ಣು. ಆ ಕಣ್ಣು ಮಣ್ಣು ಅದು ಒಂದು ಮಣ್ಣು ಅಂತ ಹೇಳ್ತಾರೆ. ರವಿ ಶಿವನಿಲ್ಲದೆ ಸೌಂದರ್ಯವೇ, ಶವಮುಖದ ಕಣ್ಣು. ಪ್ರತಿಯೊಂದು ಅಷ್ಟೇ. ಸರ್ವಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಎಲ್ಲವೂ ಶಿವಮಯ, ಎಲ್ಲವೂ ಆನಂದಮಯ. ಸರ್ವಂ ಶಿವಂ ಸುಂದರಂ. ಶಿವ ಇರುವೆಡೆ ಎಲ್ಲ ಆನಂದ ಇರುತ್ತೆ, ಸುಂದರತೆ ಇರುತ್ತೆ, ಮತ್ತು ಸತ್ಯವಿರುತ್ತೆ. ಸತ್ಯ ಇರುವೆ ಶಿವ ಇರ್ತಾನೆ, ಶಿವ ಇರುವೆ ಸುಂದರತೆ ಇರುತ್ತೆ, ಸುಂದರತೆ ಇರುವಲ್ಲಿ ಸತ್ಯ ಇರುತ್ತೆ. ಇದೊಂಥರ ಟ್ರಯಾಂಗಲ್ ಇದ್ದಕ್ಕೆ. ಸತ್ಯಂ ಶಿವಂ ಸುಂದರಂ, ಇವು ಮೂರು ಕೂಡ ಎಲ್ಲೆಲ್ಲಿ ಸತ್ಯ ಇರುತ್ತೋ ಅಲ್ಲಿ ಶಿವನಿರ್ತಾನೆ. ಶಿವ ಎಲ್ಲಿ ಇರ್ತಾನೋ ಅಲ್ಲಿ ಸುಂದರತೆ ಇರುತ್ತೆ, ಆನಂದ ಇರುತ್ತೆ. ಆನಂದ ಎಲ್ಲಿರುತ್ತೋ ಅಲ್ಲಿ ಸತ್ಯ ಇರುತ್ತೆ ಅಂತ ಹೇಳ್ತಾರೆ. ಶಿವನಿಲ್ಲದೆ ಸೌಂದರ್ಯವೇ. ಯಾವುದೇ ಒಂದು ಸೌಂದರ್ಯದ ಹಿಂದೆ ಶಿವನಿದ್ದಾನೆ. ಯಾವುದೇ ಒಂದು ಪ್ರಕೃತಿಯ, ಮನುಷ್ಯ ಮಾಡ್ತಾ ಇರೋ ಪ್ರಕೃತಿಯ ಮಳೆ ಇರ್ಬೋದು, ಅಥವಾ ಕಾಡಿರ್ಬೋದು, ಪರ್ವತಗಳಿರ್ಬೋದು, ಅದೆಲ್ಲವೂ ಕೂಡ ಪ್ರಕೃತಿಯ ಸೋಜಿಗಗಳಿದ್ದಾವಲ್ಲ, ಮೋಡಗಳಿರ್ಬೋದು, ಪ್ರಕೃತಿಯ ಏನು ಸೋಜಿಗಗಳಿದೆ, ಅದರ ಪ್ರಕೃತಿಯ ಹಿಂದಿನ ಉದ್ದೇಶ ಯಾವುದು, ಮನುಷ್ಯನಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅವೆಲ್ಲವೂ ಕೂಡ ಶಿವನ ಕೃಪೆಯಿಂದ ಆಗಿದೆ. ಪ್ರಕೃತಿಯಿಂದ ಮಾನವ ಸಂಕುಲಕ್ಕೆ ಏನೆಲ್ಲ ಒಳಿತುಗಳಾಗ್ತಾ ಇದೆ, ಏನೆಲ್ಲ ಒಳಿತುಗಳಾಗ್ತಾ ಇದೆ. ಪ್ರಕೃತಿ ಇಲ್ದಲೇ ಇದ್ದರೆ ಮನುಷ್ಯ ಬದುಕ್ತಿರಲಿಲ್ಲ. ಆಮ್ಲಜನಕ, ಒಂದು ಕಾಡು, ಒಂದು ಸಸ್ಯ, ಒಂದು ಒಂದು ಮಳೆ, ಮೋಡ, ಇವೆಲ್ಲ ಇಲ್ದಲೇ ಇದ್ದರೆ ಮನುಷ್ಯ ಬದುಕೋಕ್ಕಾಗ್ತಿರ್ಲಿಲ್ಲ. ಅವೆಲ್ಲವೂ ಕೂಡ
ಶಿವನ ಕೃಪೆ ಅಂತ ಹೇಳೋದ್ರ ಜೊತೆಗೆ ಶಿವನಿಲ್ಲದೆ ಸೌಂದರ್ಯವೇ, ಯಾವುದೇ ಒಂದು ಸೌಂದರ್ಯವು ಕೂಡ ಶಿವನಿರ್ತಾನೆ. ಆ ಸೌಂದರ್ಯದ ಹಿಂದೆ ಶಿವನಿರ್ತಾನೆ. ಶವಮುಖದ ಕಣ್ಣು, ಶಿವನಿಲ್ಲದ ಸೌಂದರ್ಯ ಅದು ಶವದಲ್ಲಿರೋ ಕಣ್ಣಿನ ರೀತಿ. ಶಿವನಿಲ್ಲದೆ ಸೌಂದರ್ಯವೇ. ನಿಮಗೇನಾದರೂ ಸೌಂದರ್ಯ ಕಾಣ್ತಾ ಇದೆ, ಶಿವ ಕಾಣ್ತಾ ಇಲ್ಲ ಅನ್ನೋದಾದರೆ ಅದು ನಿಮ್ಮ ಶವಮುಖದ ಕಣ್ಣು. ಯಾವ ಜೀವವಿಲ್ಲದ ಕಣ್ಣು ಅದು ನಿಮಗೆ, ಅದು ಸೌಂದರ್ಯತೆಯಲ್ಲಿ ಶಿವನಿದ್ದಾನೆ ಅನ್ನೋದು ಅವರ ಮುಂದಿನ ಈ ವಾಕ್ಯದ ಒಂದು ಅರ್ಥ ಅಂತ ನಾನು ಭಾವಿಸ್ತೇನೆ. ಉದಯದೊಳೇನ್ ಹೃದಯವ ಕಾಣ್, ಅದೇ ಅಮೃತದ ಹಣ್ಣು. ಉದಯ ಅಂತಂದರೆ ಸೂರ್ಯೋದಯ ಚಂದ್ರೋದಯದಲ್ಲಿ ಆ ಒಂದು ಉದಯದೋಳ್ ಹೃದಯವ ಕಾಣ್, ಆ ಪ್ರೀತಿ ಕರುಣೆಯನ್ನು ನೀನು ಕಾಣಬೇಕು, ಮನುಷ್ಯ ಕಾಣಬೇಕು ಅನ್ನೋದು ಅವರ ಈ ಒಂದು ಸಾಲಿನ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ನಂದೇನಾದರೂ ಕಾವ್ಯ ಹೇಳುವ ನಾನು ಭಾವಿಸಿದ್ದನ್ನು, ನಾನು ಅರ್ಥೈಸಿಕೊಂಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾರಾದರೂ ಇದು ಆ ರೀತಿಯಲ್ಲ, ನಾನೇನು ಸಂಪೂರ್ಣ ಅದು ತಾತ್ಪರ್ಯ ಇಟ್ಕೊಂಡು ಹೇಳ್ತಾ ಇಲ್ಲ, ನನಗೆ ಅನ್ನಿಸಿದ್ದನ್ನು ಇದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಇದೇನಾದರೂ ಈ ಥರ ಅಲ್ಲ, ಈ ಉದ್ದೇಶಕ್ಕೆ ಹೇಳಿದ್ದಾರೆ ಅಂತಂದರೆ ನೀವು ದಯವಿಟ್ಟು ಕಮೆಂಟ್ ಮೂಲಕ ಹೇಳಿದ್ರೆ ಅದು ಸರಿ ಇದ್ದರೆ ನಾನು ವಿನಮ್ರವಾಗಿ ಸ್ವೀಕರಿಸ್ತೇನೆ ಅಂತ ನಿಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣು, ಉದಯದೊಳೇನ್ ಹೃದಯವ ಕಾಣ್, ಅದೇ ಅಮೃತದ ಹಣ್ಣು. ಅಮೃತ ಅಂದರೆ ಆನಂದತೆ, ದುಃಖವಿಲ್ಲದ ಒಂದು ಸ್ಥಿತಿ ಅಂತ ನಾನು ಭಾವಿಸ್ತೇನೆ. ಉದಯ ಸೂರ್ಯೋದಯದಲ್ಲಿ ಹೃದಯವ ಕಾಣ್, ಶಿವನ ಹೃದಯವ ಕಾಣ್, ಪ್ರೀತಿಯ ಹೃದಯವನ್ನು ನೋಡು, ಅದೇ ಅಮೃತದ ಹಣ್ಣು, ಅದೇ ಒಂದು ಆನಂದದ ಹಣ್ಣು, ಅದೇ ಆನಂದದ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಶಿವ ಕಾಣದೆ ಲಾಸ್ಟು ಒಂದು ಸಾಲು ಇದೆಯಲ್ಲ, ಅದು ತುಂಬ ಕವಿಗಳಿಗೆ ಮತ್ತು ಒಬ್ಬ ಯಾವ ಪ್ರತಿಭಾವಂತ ವ್ಯಕ್ತಿಗಳಿಗೆ, ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗಳಿಗೆ ಅನ್ವಯಿಸುವಂಥದ್ದು. ಪ್ರತಿಯೊಂದು ಪ್ರತಿಭೆಯ ಹಿಂದೆ ಏನೇ ಇರ್ಬೋದು, ಒಂದು ಸಂಗೀತ ಇರ್ಬೋದು, ಒಂದು ಹಾಡುಗಾರಿಕೆ ಇರ್ಬೋದು, ಒಂದು ಕವನ ಇರ್ಬೋದು, ಒಂದು ಸಾಹಿತ್ಯ ಇರ್ಬೋದು, ಒಂದು ಚಿತ್ರಕಲೆ ಇರ್ಬೋದು, ಒಂದು ಭರತನಾಟ್ಯ ಇರ್ಬೋದು, ಅಥವಾ ಯಾವುದಾದ್ರೂ ಕಲೆ ಇರ್ಬೋದು. ಆ ಕಲೆಯ ಹಿಂದೆ ಶಿವ ಕಾಣದೆ ಕವಿ ಕುರುಡನೋ, ಶಿವಕಾವ್ಯದ ಕಣ್ಣು. ಆ ಒಂದು ಕಲೆಗಳ ಹಿಂದೆ ಶಿವನಿದ್ದಾನೆ ಅಂದರೆ ದೇವರು. ಶಿವ ಅಂತಂದರೆ ಇಲ್ಲಿ ಬರೀ ಶಿವ ಅಲ್ಲ, ಲಿಂಗ ಅಲ್ಲ, ದೇವರು. ಒಂದು ಅಗೋಚರ ಒಳಿತನ್ನು ರಕ್ಷಿಸುವ, ಕೆಟ್ಟದಕ್ಕೆ ಒಂದು ಶಿಕ್ಷಿಸುವ ಒಂದು ಅಗೋಚರ ಶಕ್ತಿ. ಅದು ಸರ್ವಂತರ್ಯಾಮಿ, ಎಲ್ಲೆಲ್ಲೂ ಇರುವ ಸರ್ವಶಕ್ತ ಒಂದು ಶಕ್ತಿ ಅಂತ ನಾವಿಲ್ಲಿ ಭಾವಿಸಬೇಕು. ಶಿವ ಅಂತ ಅಂದರೆ ಬರೀ ಶಿವ, ಕೃಷ್ಣ ಕೃಷ್ಣ ಅಂತ ಹೇಳಿಲ್ಲ, ಹನುಮಂತ ನಮ್ಮ ಆಂಜನೇಯ ಅಂತ ಹೇಳಿಲ್ಲ. ಶಿವ ಅಂತಂದರೆ ದೇವರು, ಒಂದು ಅಗೋಚರ ಶಕ್ತಿ, ಸೂಪರ್ ನ್ಯಾಚುರಲ್ ಪವರ್ ಅನ್ನೋದು ಇದೆ ಅಂತ. ಹಾಗಾಗಿ ಅವ್ರನ್ನ ನಾನು ಹೇಳಿದ್ದು, ಅವರು ದೊಡ್ಡ ಆಸ್ತಿಕರು, ಅವರು ಆಧ್ಯಾತ್ಮಿಕವಾದಿಗಳು ಅಂತ ಹೇಳಿದ್ದು. ಈ ಸಾಲಲ್ಲಿ ಏನಪ್ಪ ಅಂತಂದರೆ, ಶಿವ ಕಾಣದೆ ಕವಿ ಕುರುಡನೋ. ಶಿವ ಏನಾದರೂ ಕಾಣ್ದಲಿದ್ದರೆ, ಶಿವ ತೋರಿಸ್ದಲೇ ಇದ್ದರೆ, ಶಿವನ ಹೃದಯದಲ್ಲಿ ಒಳೆಯದಿದ್ದರೆ, ಶಿವ ನಮಗೆ ಆ ಒಂದು ಬರೆಯುವ ಶಕ್ತಿಯನ್ನು ಕೊಡದಲೇ ಇದ್ದರೆ ಕವಿಗೆ ಕಾಣೋದಿಲ್ಲ. ಹಾಗಾಗಿ ಎಲ್ಲ ಕಾವ್ಯಗಳ ಕಣ್ಣು ಏನಪ್ಪ ಅಂತಂದರೆ ಶಿವ, ದೇವರು. ಹಾಗಾಗಿ ಒಂದು ಅಗೋಚರ ಶಕ್ತಿ ನಮ್ಮೊಳಗೆ ಅಡಗಿಕೊಂಡು ಅದು ನಮ್ಮ ಒಂದು ಪ್ರತಿಭೆಯನ್ನು ಹೊರದೂಡುತ್ತದೆ. ಅದು ಭರತನಾಟ್ಯದ ರೂಪದಲ್ಲಿ ಆಗ್ಬೋದು, ಅದು ಹೇಳ್ದಲ್ಲ, ಯಾವುದೇ ಒಂದು ಸಂಗೀತದಲ್ಲಾಗಲಿ ಶಿವನೇ ಬಂದು ನುಡಿಸ್ತಾ ಇದ್ದಾನೇನೋ ಅಂತ ಆತನಿಗೆ ಅನ್ನಿಸುತ್ತೆ. ಯಾರಿಗೆ? ಆ ಒಂದು ಸಂಗೀತಗಾರನಿಗೆ ಅಥವಾ ಕವಿಗೆ ಅದು ಅನಿಸುತ್ತೆ. ಕಾವ್ಯ ಉದಯಿಸಿದ ಆದಮೇಲೆ ಅದು ಪರಿಪಕ್ವವಾಗಿ ಆದಮೇಲೆ ಅದು ಪ್ರಸವ ವೇದನೆಯನ್ನು ತಾಳುತ್ತೆ. ಅದನ್ನು ಬರೀಲೇಬೇಕಾಗುತ್ತೆ. ಆ ಒಂದು ಬರೆಯುವ ಅದು ತನ್ನನ್ನು ತಾನೇ ಹೊಂಬುತ್ತದೆ. ಆಮೇಲೆ ನಾವೇ ಅದನ್ನು, ಆತನೇ ಕವಿನೇ ಅದನ್ನು ನೋಡಿದಾಗ, ನಾನು ಈ ಥರ ಬರೋಣ ಅಂತ ಆತನಿಗೆ ಕೆಲವೊಂದು ಸರಿ ಅನಿಸುತ್ತೆ.
ಆ ರೀತಿ ಬರೆಯೋದಕ್ಕೆ ಪ್ರೇರಣೆ ಯಾದ ಶಕ್ತಿ ಯಾವುದು? ಅದೇ ನಮ್ಮಿಂದಿರುವ, ನಮ್ಮ ಹೃದಯದಲ್ಲಿರುವ ಆ ಒಂದು ಶಿವನ ಕೃಪೆ, ದೇವರ ಕೃಪೆ ಅಂತ ಹೇಳ್ತಾರೆ. ಇದನ್ನು ಸಿ ಅಶ್ವಥ್ ಅವರು ಉತ್ತಮವಾಗಿ ಸಂಗೀತವನ್ನು ಮಾಡಿದ್ದಾರೆ. ಶಿವಮೊಗ್ಗ ಸುಬ್ಬಣ್ಣರವರು ಗಾಯನವನ್ನು ಮಾಡಿದ್ದಾರೆ. ಒಳ್ಳೆಯ ಭಾವಗೀತೆ. ಕುವೆಂಪು ಅವರ ಅತ್ಯುತ್ತಮ ಗೀತೆಗಳಲ್ಲಿ ಒಂದು ಜಗತ್ತೆಲ್ಲವೂ ಕೂಡ ಆನಂದಮಯ ಅಂತ ಹೇಳುವ ಒಂದು ಕವನಗಳಲ್ಲಿ ಇದು ಅಗ್ರ ಮಾನ್ಯ ಒಂದು ಸ್ಥಾನವನ್ನು ಹೊಂದುತ್ತದೆ. ದಯವಿಟ್ಟು ಎಲ್ಲರೂ ಆಲಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಸಂಜೆಯ ವಂದನೆಗಳನ್ನು ತಿಳಿಸುತ್ತಾ ನಾನು ಈ ಒಂದು ಕವನದ ತಾತ್ಪರ್ಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭರಾತ್ರಿ.